ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಕಾಗುವ ಸಾಮಗ್ರಿಗಳು: ಸಣ್ಣದೊಂದು ಈರುಳ್ಳಿ, ಒಂದು 15ರಿಂದ 20 ಕರಿಬೇವು, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, ಧನಿಯಾ ಪುಡಿ 1 ಸ್ಪೂನು, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿದ್ದೀನಿ. ಇದು 3 ಜನಕ್ಕಾಗಷ್ಟು. ಈ ಬಟ್ಲದಲ್ಲಿ 1 ಬಟ್ಲ ತೊಗರಿಬೇಳೆ ತೊಗೊಂಡಿದ್ದೀನಿ. ಅದೇ 1 ಬಟ್ಲದಲ್ಲಿ ಅಕ್ಕಿನೂ ತೊಗೊಂಡಿದ್ದೀನಿ. 1 ಕ್ಯಾರೆಟ್ ದೊಡ್ಡದು, 1 ಆಲೂಗಡ್ಡೆ, ಇದೂ 1 ಆಲೂಗಡ್ಡೆನೇ ಇಷ್ಟು ದಪ್ಪ ಇತ್ತು. 1 ಆಲೂಗಡ್ಡೆ, ಅದು ಒಂದು 6ರಿಂದ 7 ಬೀನ್ಸು, ಬಟಾಣಿ 2 ಮುಷ್ಟಿ ಎಷ್ಟಿದೆ ಬಟಾಣಿ, ಖಾರ ಪುಡಿ, ಇದು ಬಿಸಿಬೇಳೆಬಾತ್ ಪುಡಿ, ಇದು ಟೊಮಾಟೊ ಹಣ್ಣು. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಕಾದಿದೆ, ಜೀರಿಗೆ ಸಾಸಿವೆ ಹಾಕ್ಕೊತೀನಿ. ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಈಗ ಕಡಲೆಬೇಳೆ ಹಾಕ್ತೀನಿ, ಉದ್ದಿನಬೇಳೆ ಎರಡು ಸ್ವಲ್ಪ ಕೆಂಪಾಗಲಿ, ಸ್ವಲ್ಪನೇ, ಜಾಸ್ತಿ ಏನು ಬೇಡ. ಈರುಳ್ಳಿ ಹಾಕ್ಕೊತೀನಿ. ಈಗ ಸ್ವಲ್ಪ ಈ ಥರ ಕೈ ಆಡಿಸ್ಕೊಳ್ಳಿ. ಆಮೇಲೆ ಕ್ಯಾರೆಟು, ಆಲೂಗಡ್ಡೆ ಮತ್ತು ಬಟಾಣಿ, ಸ್ವಲ್ಪ ಟೊಮಾಟೊ ಹಣ್ಣು ಎಲ್ಲದನ್ನು ಹಾಕಿದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಇದಾಗುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಬೀನ್ಸ್ ಹಾಕೊಳ್ರಿ ಹಂಗೆ. ಈಗ ಎಲ್ಲದು ಚೆನ್ನಾಗಿ ಕೆಂಪು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಳ್ರಿ. ಈ ಥರ ಸ್ವಲ್ಪ ಇದು ಹಾಕ್ತಾ ಇರಲಿ. ಇದು ಸ್ವಲ್ಪ ಫ್ರೈ ಆಗಲಿ. ಇದು ಅಷ್ಟೊತ್ತಿಗೆ ನಾನು ಅಕ್ಕಿ ಮತ್ತು ತೊಗರಿಬೇಳೆನೂ ತೊಳ್ಕೊಂಬರ್ತೀನಿ. ಈ ಪಾತ್ರೆಯಲ್ಲಿ ಅಕ್ಕಿ ಹಾಕ್ತಾ ಇದ್ದೀನಿ. 1 ಬಟ್ಲ ಅಕ್ಕಿ, 1 ಬಟ್ಲ ತೊಗರಿಬೇಳೆ, 3 ಸರಿ ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ತೊಳ್ಕೊಂಬರ್ತೀನಿ. 3 ಸರಿ ಅಕ್ಕಿ ತೊಳ್ಕೊಂಬಂದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಈ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 2 ಗ್ಲಾಸ್, 1 ಗ್ಲಾಸ್ ತೊಗರಿಬೇಳೆ, 1 ಗ್ಲಾಸ್ ಅಕ್ಕಿ ಹಾಕಿದ್ನಲ್ಲ, ಇದರಲ್ಲಿ 6 ಗ್ಲಾಸ್ ನೀರು ಹಾಕ್ಕೊತೀನಿ ನಾನೀಗ. 1 ಗ್ಲಾಸಿಗೆ 2 ಗ್ಲಾಸ್, ಹಂಗೆ ಸ್ವಲ್ಪ ಮೆತ್ತಗೆ ಬರಬೇಕಲ್ಲ, ಹಂಗಾಗಿ 6 ಗ್ಲಾಸ್ ಹಾಕ್ಕೊತೀನಿ ನಾನು. ಆರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈ ತರಕಾರಿಗೆ 1 ಗ್ಲಾಸ್ ಹುಣಸೆಹಣ್ಣಿನ ರಸ ಹಾಕ್ಕೊತೀನಿ. ತರಕಾರಿ ಕುದಿಬೇಕಲ್ಲ ಚೆನ್ನಾಗಿ, ಅದೇ ಗ್ಲಾಸಲ್ಲೇ 1 ಗ್ಲಾಸ್ ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಈಗ ಒಟ್ಟು 7 ಗ್ಲಾಸ್ ಆಯ್ತದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಈಗಲೇ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, ಅದಕ್ಕೆ ಸ್ವಲ್ಪ ಖಾರ ಪುಡಿ, ಇದು ಬಿಸಿಬೇಳೆಬಾತ್ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಸ್ವಲ್ಪ ಒಂದು ಕುದಿ ಬರಲಿ. ಕುದಿ ಬಂದಾದಮೇಲೆ ನಾವು ಅಕ್ಕಿನ ಹಾಕ್ಕೊಳ್ಳೋಣ. ಅವಾಗ ಒಂದು ಕುದಿ ಬರಲಿ. ಇದು ಚೆನ್ನಾಗಿ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಅಕ್ಕಿ ಮತ್ತು ತೊಗರಿಬೇಳೆ ತೊಳೆದಿಟ್ಟಿದ್ನಲ್ಲ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕುದಿ ಬರಲಿ. ಕುದಿ ಬಂದಾದ್ಮೇಲೆ ಮುಚ್ತೀನಿ. ಆಮೇಲೆ ಈಗಲೇ ಮುಚ್ಚಿದ್ರೆ ಮತ್ತೆ ಉಕ್ಕೋದು ಚಾನ್ಸಸ್ ಇರುತ್ತೆ ಕೆಲವೊಂದು ಟೈಮು. ಅದಕ್ಕೇನೆ ಚೆನ್ನಾಗಿ ಕುದಿ ಬಂದಿದೆ. ಈಗ ಸ್ವಲ್ಪ ಕೈ ಆಡಿಸ್ಕೊಳ್ರಿ. ಈ ಥರ ತಳ ಏನಾದ್ರು ಹಿಡಿದಿದ್ರೆ ಬಿಡುತ್ತೆ. ಈ ಥರ ಬಂದಾಗ ಮುಚ್ಚಿಬಿಡ್ರಿ. ಈಗ ಇಷ್ಟು ಕುದ್ದಿದೆಯಲ್ಲ, ಈಗ ಮುಚ್ಚಿಟ್ಬಿಡ್ರಿ. ಒಂದು 2ರಿಂದ 3 ವಿಷಲ್ ಹೊಡಿಸ್ರಿ. A few moments later. 2 ವಿಷಲ್ ಆಗಿದೆ. ಕುಕ್ಕರ್ ಓಪನ್ ಮಾಡ್ತೀನಿ. ಈಗ ಈ ಥರ ಆಗಿದೆ. ತುಂಬ ಗಟ್ಟಿಗೂ ಅಲ್ಲ, ತುಂಬ ಮೆತ್ತಗೂ ಅಲ್ಲ, ಮೀಡಿಯಮ್ ಆಗಿ ಆಗಿದೆ. ಈ ಥರ ಇಷ್ಟಾದರೆ ಸಾಕು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಬರುತ್ತೆ. ತುಪ್ಪ ಇದ್ರೆ ಚೆನ್ನಾಗಿದಕ್ಕೆ. ಇಷ್ಟಾಗಿದೆ ನೋಡ್ರಿ. ತುಂಬ ಗಟ್ಟಿ ಏನೂ ಇಲ್ಲ, ತುಂಬ ಮೆತ್ತಗೂ ಇಲ್ಲ, ಸಾಕಿಷ್ಟು. ಒಂದು ಬಿಸಿಬೇಳೆಬಾತ್ ರೆಡಿ ಇದೆ.
ಅದ್ರ ಮೇಲೆ ಬೂಂದಿ ಕಾಳು ಹಾಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಖಾರ ಸೇವನ್ನು ಹಾಕ್ಕೊತಾರೆ, ಇದನ್ನು ಎರಡೂ ಹಾಕ್ಕೊತಾರೆ, ಅದನ್ನು ಇದನ್ನು. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.